ನಮಸ್ಕಾರ. ನಾನು ಶ್ರೀನಿವಾಸ್ ಮಾತಾಡ್ತಾ ಇದ್ದೀನಿ ವಿಷ್ಣು ಅಗ್ರಿಕಲ್ಚರ್ ಪ್ರಾಪರ್ಟೀಸಿಂದ. ಈಗೇನು ಟಾರ್ ರೋಡ್ ನೋಡಿದ್ರಲ್ಲ, ಟಾರ್ ರೋಡ್ಗೆ ಅಟ್ಯಾಚ್ ಆಗಿರುವಂಥ 3 ಎಕರೆ 26 ಗುಂಟೆ ಸೂಪರ್ ಆಗಿರೋ ಒಂದು ತೋಟ ತೋರಿಸ್ಕೊಡ್ತೀನಿ ಬನ್ನಿ. ಆ ತೋಟ ನೋಡೋಕ್ಕಿಂತ ಮೊದಲೇ ಒಂದು ವಿಚಾರ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೇನೆ. ನಾನು ಇತ್ತೀಚೆಗೆ ರಜನಿ ಮೇರಿ ಅಂತ ಒಬ್ಬರಿಗೆ ಲ್ಯಾಂಡ್ ಕೊಡಿಸಿದ್ದೆ. ಮೇಡಮ್ ಅವ್ರಿಗೆ ತುಂಬಾ ಒಳ್ಳೆ ವ್ಯಕ್ತಿ. ಅವರು ನಮ್ಮ ವಿಷ್ಣು ಅಗ್ರಿಕಲ್ಚರ್ ಪ್ರಾಪರ್ಟೀಸ್ ಬಗ್ಗೆ ಒಂದು ರಿವ್ಯೂ ಕೊಟ್ಟಿದ್ದಾರೆ, ನೋಡಿ ಬನ್ನಿ. ಹಾಯ್, ನನ್ನ ಹೆಸರು ರೆಜಿನಾ ಮೇರಿ ಅಂತ. ನಾನು ಇರೋದು ಬೆಂಗಳೂರಲ್ಲಿ. ಈಗ ಸದ್ಯಕ್ಕೆ ನಾವು ಸ್ಟೇಟ್ಸಲ್ಲಿದ್ದೀವಿ. ನಾವು ಒಂದು ಜಮೀನು ತಗೋಬೇಕು ಅಂತ ಇದ್ವಿ. ನಾವು ತುಂಬ ಹುಡುಕ್ತಾ ಇದ್ವಿ. ಆಗ ಯೂಟ್ಯೂಬಲ್ಲಿ ಸರ್ಚ್ ಮಾಡುವಾಗ ವಿಷ್ಣು ಅಗ್ರಿಕಲ್ಚರ್ ಚಾನಲ್ ಅಂತ ನೋಡಿದ್ವಿ, ಸರ್ಚ್ ಮಾಡಿದ್ವಿ. ಆಗ ಅವರನ್ನ ವಿಚಾರಿಸಿ ನೋಡಿದ್ವಿ. ಆಗ ಅವರು ನಮಗೊಂದು ಒಳ್ಳೆ ಜಮೀನನ್ನು ತೋರಿಸಿದ್ರು. ಮತ್ತು ಒಳ್ಳೆ ರೇಟಲ್ಲಿ ಅದನ್ನು ನಮ್ಮ ಬಜೆಟ್ಗೆ ಬೇಕಾದಂಥ ರೇಟಲ್ಲಿ ಅದನ್ನು ನಮಗೆ ಕೊಡಿಸಿದ್ರು. ಅದ್ರದ್ದು ಡಾಕ್ಯುಮೆಂಟ್ಸ್ ಆಗಿರ್ಬೋದು ಎಲ್ಲ ಅವರೇ ಚೆಕ್ ಮಾಡಿಸಿ ನಮಗೆ ರಿಜಿಸ್ಟ್ರೇಷನ್ ಮಾಡಿಸಿ ಕೂಡ ಕೊಟ್ಟರು. ಅದಾದಮೇಲೆ ನಮಗೆ ಅದ್ರ ಬೇಕಾದಂಥ ಕಾಂಪೌಂಡ್ ಆಗಲಿ, ಅದಕ್ಕೆ ನೀರಿನ ವ್ಯವಸ್ಥೆ ಆಗಲಿ, ಬೋರ್ವೆಲ್ ಆಗಲಿ ಅಥವಾ ಕರೆಂಟು ಆಗಲಿ, TC ಆಗಲಿ, ಇದಕ್ಕೆಲ್ಲ ಮುಂದೆ ನಿಂತು ಅವರೇ ಕಸ್ಟಮರ್ಸ್ನ ಹುಡುಕಿ ನಮಗೆ ಒಂದು ಒಳ್ಳೆ ರೀತಿಯಲ್ಲಿ ಅದನ್ನು ಮಾಡಿಸಿ ಕೊಟ್ಟರು. ನಮಗೆ ಅದರಿಂದ ತುಂಬಾ ಹೆಲ್ಪ್ ಆಯಿತು. ಈ ಮೂಲಕ ಅವರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸ್ತೀವಿ. ಅದೇ ರೀತಿ ನಿಮ್ಗೆ ಯಾರಾದರೂ ಇದನ್ನು ನೋಡುವಂಥ ನಿಮ್ಗೆ ಯಾರಾದರೂ ಜಮೀನು ಏನಾದರೂ ಬೇಕಾದಲ್ಲಿ ಇವರನ್ನ ಕಾಂಟ್ಯಾಕ್ಟ್ ಮಾಡಿ. ಒಳ್ಳೆ ರೀತಿಯಲ್ಲಿ ಅವರು ನಿಮಗೆ ಇದು ಮಾಡಿ ಕೊಡಿಸ್ತಾರೆ, ಜಮೀನನ್ನು ಕೊಡಿಸ್ತಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್ ರಜನಾ ಮೇಡಮ್. ಇನ್ನು ಜಮೀನು ಬಗ್ಗೆ ಹೇಳಬೇಕು ಅಂದರೆ, ಲ್ಯಾಂಡ್ ಅಂತೂ ತುಂಬಾ ಸೂಪರಾಗಿದೆ. ಫಾರ್ಮ್ ಹೌಸ್ ಆಗಲಿ ಅಂದರೆ ತೋಟ ಸುತ್ತ ಫೆನ್ಸ್ ಆಗಿದೆ. ಒಂದು ವಾಸಕ್ಕೆ ಮನೆ ಇದೆ. ಅಂದರೆ ಹೆಂಗೆ ಅಂದರೆ, ಮುಂದೆ ಫ್ರಂಟು ಓನರು ವಾಸ ಮಾಡ್ಬೋದು, ಬ್ಯಾಕ್ ಸೈಡು ಲೇಬರ್ಗೆ ಮಾಡಿದ್ದಾರೆ, ಪ್ಲಸ್ಸು ಗೋಡನ್ ರೀತಿಯೂ ಮಾಡಿದ್ದಾರೆ, ಒಂದು ಕೌ ಶೆಡ್ ರೀತಿ ಮಾಡಿದ್ದಾರೆ. ಒಂದು ಒಳ್ಳೆ ಲೊಕೇಶನಲ್ಲಿರೋಂಥ ಲ್ಯಾಂಡ್ ಇದು, ತುಂಬಾ ಚೆನ್ನಾಗಿದೆ. ನೋಡಿ, ಬಿಸಿನೀರಿಗೆ ಬಾಯ್ಲರ್ ಇದೆ, ವೆಸ್ಟರ್ನ್ ಟಾಯ್ಲೆಟ್ ಇದೆ ಓನರ್ಗೆ ಯೂಸ್ ಮಾಡೋದಕ್ಕೆ. ಬಸ್ ರೂಟ್ ಇದು. ನೀವು ಜಮೀನು ಹತ್ತಿರದಲ್ಲೇ ಬಂದು ಬಸ್ಸನ್ನು ಇಳಿಬೋದು. ಬಸ್ಸಲ್ಲಿ ಬರಬೇಕು ಅಂದರೆ ಅಥವಾ ಲೇಬರ್ ಬಸ್ಸಲ್ಲಿ ಬರಬೇಕು ಅಂದರೆ ಕಿಲೋಮೀಟ್ರ್ ಗಟ್ಟಲೆ ನಡಿಬೇಕಾಗಿಲ್ಲ. ಬಸ್ಸಲ್ಲೇ ಬಂದರೆ ಜಮೀನು ಹತ್ತಿರನೇ ಇಳ್ಕೊಬೋದು, ಹಂಗಿದೆ ಪ್ಲೇಸು. ಮತ್ತು ಏನು ಹೇಳ್ದಲ್ಲ ನಾನು, ಲೇಬರ್ಗೊಂದು ಮನೆ ಇದೆ ಅಂತ ವಾಸ ಮಾಡೋದಕ್ಕೆ. ಹಿಂದೆ ಲೇಬರ್ಗೊಂದು ಕೌ ಶೆಡ್ ರೀತಿ ಮಾಡ್ಬೋದು. ಇದು ಲೇಬರ್ಗೋಸ್ಕರ ಮಾಡಿರೋಂಥ ಮನೆ. ಮತ್ತು ಒಂದು ಸ್ಟೋರ್ ರೂಮ್ ರೀತಿ ಇದೆ, ಅದನ್ನು ನೀವು ಕೌ ಶೆಡ್ಡಾಗಿ ಯೂಸ್ ಮಾಡ್ಬೋದು ಅಥವಾ ಸ್ಟೋರ್ ರೂಮ್ ಆದರೂ ಮಾಡ್ಕೋಬೋದು. ತುಂಬಾ ಚೆನ್ನಾಗಿರೋಂಥ ಒಂದು ಲ್ಯಾಂಡು, ತೋಟ. ವಿಡಿಯೋನ ದಯವಿಟ್ಟು ಪೂರ್ತಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಒಂದು ಬೋರ್ವೆಲ್ ಇದೆ. ವಾಟರ್ ಅಂತೂ ಸೂಪರಾಗಿದೆ, ಮಸ್ತ್ ವಾಟರು. ಈ ಭಾಗ ತುಂಬಾ ಒಳ್ಳೆ ವಾಟರ್ ಇದೆ. ಎಂಟೈರ್ ಲ್ಯಾಂಡ ಡ್ರಿಪ್ ಇರಿಗೇಷನ್ ಮಾಡಿದ್ದಾರೆ, ಪೈಪ್ಲೈನ್ ಮಾಡಿ ಡ್ರಿಪ್ ಇರಿಗೇಷನ್ ಆಗಿದೆ. ನೀರು ಕೂಡ ತುಂಬ ಚೆನ್ನಾಗಿದೆ. ಬರೀ ಒಂದೇ ಬೋರ್ ಸಾಕು ಎಂಟೈರ್ ಲ್ಯಾಂಡ್ಗೆ ನೀರು ಸಪ್ಲೈ ಆಗ್ತಾಯಿದೆ. ಅದೇ ಬೇಕಾದಷ್ಟು ನೀರು ಅಂತ ಓನರ್ ಹೇಳಿದ್ದಾರೆ. ಈ ಜಮೀನಲ್ಲಿ ಕೊಕೊನಟ್ 80 ಇದೆ. ಏನು ಕಾಣ್ತಾ ಇದೆ ಎದುರುಗಡೆ ಕೊಕೊನಟ್ಟು, ಈ ಸೈಜು ಈ ಭಾಗದ ಒಂದು 80 ಇದೆ. ಅರೇಕನಟ್ಟು ಅಡಿಕೆ ಗಿಡ 1300 ಇದೆ, 1300. ಬಟರ್ ಫ್ರೂಟು 100, ಪರ್ಪಲ್ಲು ನೇರಳೆ ಒಂದು 80, ಮ್ಯಾಂಗೋ 20 ಇದೆ, ಲೆಮನ್ 130 ಇದೆ. ಮೂಸಂಬಿ, ಆರೆಂಜು ಮತ್ತು ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಗಿಡಗಳನ್ನು ಹಾಕಿದ್ದೀನಿ. ಎಷ್ಟು ಅಂತ ಗೊತ್ತಿಲ್ಲ, ಅಪ್ರಾಕ್ಸಿಮೇಟ್ಲಿ ಅಂತ ಅವರು ಏನು ಗೊತ್ತಾಯ್ತಲ್ಲ ಅಂತ ಹೇಳ್ತಿದ್ದಾರೆ. ನುಗ್ಗೆ ಮರಗಳ ತುಂಬ ಹಾಕಿದ್ದಾರೆ, ನುಗ್ಗೆ ಗಿಡ. ಇದು ಸ್ಟೇಟ್ ಹೈವೇಗೆ ಅಟ್ಯಾಚ್ ಆಗಿದೆ. ನೀವು ಮಡ್ ರೋಡಲ್ಲಿ ಹೋಗ್ಬೇಕಾಗಿಲ್ಲ, ಸನ್ ರೋಡಲ್ಲಿ ಹೋಗ್ಬೇಕಾಗಿಲ್ಲ, ಸ್ಟೇಟ್ ಹೈವೇಗೆ ಅಟ್ಯಾಚು. ಫ್ರಮ್ ನಂಜನಗೂಡು 23 ಕಿಲೋಮೀಟ್ರು, ಫ್ರಮ್ ಮೈಸೂರು 45 ಕಿಲೋಮೀಟ್ರು, ಫ್ರಮ್ ಬೆಂಗಳೂರು 170 ಕಿಲೋಮೀಟ್ರ್ ಇದೆ. ನೀವು ಯಾರು ಜಮೀನು ಮೇಲೆ ಹೋಗ್ಬೇಕಾಗಿಲ್ಲ, ಇಲ್ಲ ಮಡ್ ರೋಡಲ್ಲಿ ಹೋಗ್ಬೇಕಾಗಿಲ್ಲ, ಸನ್ ರೋಡಲ್ಲಿ ಹೋಗ್ಬೇಕಾಗಿಲ್ಲ. ಇದು ಸ್ಟೇಟ್ ಹೈವೇಗೆ ಅಟ್ಯಾಚ್ ಆಗಿದೆ. ಬಸ್ ರೂಟು ಅಂತ ಹೇಳಿದೆ, ಜಮೀನು ಮುಂದೆನೇ ಬಂದು ಬಸ್ಸು ಸ್ಟಾಪ್ ಕೊಡುತ್ತೆ. ಟ್ರಾನ್ಸ್ಪೋರ್ಟೇಷನ್ಗೆ ಯಾವುದೇ ರೀತಿಯ ತೊಂದರೆ ಇಲ್ಲ. ತುಂಬಾ ಚೆನ್ನಾಗಿರೋ ಅಂಥ ಒಂದು ಲೊಕೇಶನ್ನು. ಬೆಂಗಳೂರು 170 ಕಿಲೋಮೀಟ್ರ್ ಆಗುತ್ತೆ, ವಯಾ ಮೈಸೂರು ಎಕ್ಸ್ಪ್ರೆಸ್ ಹೈವೇ. ಜನರಲ್ ಪ್ರಾಪರ್ಟಿ ಇದು. ದಯವಿಟ್ಟು ನೀವು ಇದು ಯಾವ ಊರಲ್ಲಿದೆ, ಯಾವ ರೋಡಲ್ಲೇ ಇದೆ ಅಂತ ಕೇಳೋಕ್ಕೋಗ್ಬೇಡಿ. ಇಂಟ್ರೆಸ್ಟ್ ಇದ್ದರೆ ದಯಮಾಡಿ ಬಂದು ವಿಸಿಟ್ ಮಾಡಿ.
ತುಂಬ ಜನ ಫೇಕ್ ಪೀಪಲು ಎಲ್ಲಿದೆ ಏನು ಅಂತ ತಿಳ್ಕೊಂಡು ಹೋಗಿ ತಾವೇ ಹೋಗಿ ನೇರವಾಗಿ ವ್ಯವಹಾರ ಮಾಡೋಕ್ಕೆ ಹೋಗಿ ಗೊಂದಲ ಮೂಡಿಸೋವಂಥ ಕೆಲವೊಂದು ಪ್ರಸಂಗಗಳು ಆಗಿದೆ. ಅಂದರೆ ರಿಯಲ್ ಬೈಯರ್ ಅಲ್ಲ, ಕೆಲವು ಜನ ಏಜೆಂಟ್ಗಳಿರ್ತಾರೆ, ಕೆಲವು ಜನ ಲೋಕಲ್ ಏಜೆಂಟು, ಕೆಲವು ಜನ ಬೇರೆ ಸೈಡ್ ಏಜೆಂಟ್ಗಳು. ನಾವೇ ತಿಳ್ಕೊಬಿಟ್ಟು ಇವ್ರ ಹತ್ರ ಹೋಗೋಣ, ನಾವು ವ್ಯವಹಾರ ಮಾಡೋಣ ಅಂತ ನಮ್ಮ ವ್ಯವಹಾರಕ್ಕೆ ಕಲ್ಲು ಹಾಕೋಂಥ ತುಂಬ ಜನ ಇದ್ದಾರೆ. ಅದಕ್ಕೋಸ್ಕರ ದಯವಿಟ್ಟು ನಾನು ನೇರವಾಗಿ ವಿಸಿಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಓನರ್ ಪ್ರೈಸ್ ಹೇಳ್ತಿರೋದು 1 CR 80 lakh ಟೋಟಲ್ಲು, 1,80,00,000 ಓವರ್ ಆಲ್ ಲ್ಯಾಂಡಿಗೆ ಹೇಳ್ತಿರೋದು. ಸ್ಲೈಟ್ಲಿ ನೆಗೋಷಿಯಬಲ್ ಅಂತ ಹೇಳಿದ್ದಾರೆ. ಎದುರುಗಡೆ ಓನರ್ ಹತ್ರ ಕೂರಿಸ್ಕೊಡ್ತೀನಿ, ಬನ್ನಿ ವಿಸಿಟ್ ಮಾಡಿ ನೋಡಿ. ಡೈರೆಕ್ಟ್ ಓನರ್ ಸಿಟ್ಟಿಂಗ್ ಇರುತ್ತೆ ನಮ್ಮ ವಿಷ್ಣು ಅಗ್ರಿಕಲ್ಚರ್ ಪ್ರಾಪರ್ಟೀಸಿಂದ. ನಾನು ಒಂದು ಭರವಸೆ ಕೊಡುವಲ್ಲೇ, ನಾನೇನು ನಿಮಗೆ ರೇಟ್ ಬಗ್ಗೆ ಹೇಳಿರ್ತೀನಿ, ಅದನ್ನು ಅಡ್ವಾನ್ಸ್ ಆದಮೇಲೂ ಕೂಡ ಸುತ್ತಮುತ್ತ ವೆರಿಫೈ ಮಾಡ್ಬೋದು. ದುಬಾರಿ ಎಣಿಸಿದ್ರೆ ಖಂಡಿತ ನಾನು ಅಡ್ವಾನ್ಸನ್ನು ರಿಟರ್ನ್ ಮಾಡಿಸ್ಕೊಡ್ತೇನೆ. ನಾನು ಅಷ್ಟು ಭರವಸೆ ಕೊಡಬಲ್ಲೆ. ನಮ್ಮದು 2% ಕಮಿಷನ್ ಇರ್ತದೆ. ನೋಡಿ, ಒಂದು ಒಳ್ಳೆ ತೋಟ, ಒಂದೊಳ್ಳೆ ಫಾರ್ಮ್ ಹೌಸ್ ಬೇಕು ಟಾರ್ವಾಡ್ಗೆನವ್ರಿಗೆ ಸೂಕ್ತವಾಗಿದೆ. ನೋಡಿ, ಬಾಳೆ ಎಲ್ಲ ಒಳ್ಳೆ ಬೆಳೆ ಬಂದಿದೆ. ಯಾಕಂದರೆ ಮಣ್ಣು ಚೆನ್ನಾಗಿದೆ, ನೀರು ಸೂಪರಾಗಿದೆ. ಅದರಿಂದ ಬಾಳೆ ಎಲ್ಲ ತುಂಬ ಚೆನ್ನಾಗಿದೆ. ನೋಡಿ, ಕೊಕೊನಟ್ ಎಲ್ಲ ಈ ಸೈಜ್ ಇದೆ ಗಿಡಗಳು. ಅಡಿಕೆ ಗಿಡ ಎಲ್ಲ ಮಧ್ಯೆ ಏನಿದೆ ಅರಕನೆಟ್ ಎಲ್ಲ ಹಾಕಿದ್ದಾರೆ. ನನ್ನ ಪ್ರಕಾರ ಇನ್ನೊಂದು 2 years ಆದರೆ ನಿಮಗೆ ಒಂದೊಳ್ಳೆ ಇನ್ಕಮ್ ಇದೆ. ಒಂದು 2 yearsವರೆಗೆ ಕಾಪಾಡ್ಕೊಬಿಟ್ರೆ ಒಳ್ಳೆ ಇನ್ಕಮ್ ಇದೆ. ಒಂದು ಇನ್ವೆಸ್ಟ್ಮೆಂಟ್ ಮಾಡಿ ಒಂದೊಳ್ಳೆ ಫಾರ್ಮ್ ಹೌಸ್ ಬೇಕು, ವೀಕೆಂಡಲ್ಲಿ ಬಂದು ಸ್ಟೇ ಮಾಡಬೇಕು, ಪ್ರಶಾಂತವಾಗಿ ನಾವು ಬಂದು ಇಲ್ಲಿ ಕಾಲ ಕಳಿಬೇಕು ಅನ್ನೋರಿಗೆ ಸೂಕ್ತವಾಗಿದೆ. ಯಾರು ಏಜ್ಡ್ ಪರ್ಸನ್ ಇದ್ದಾರೆ, ಸಿಟಿಯಲ್ಲೇ ಆ ವಾಯು ಮಾಲಿನ್ಯ ಅಂದರೆ ಪೊಲ್ಯೂಷನಿಂದ ತುಂಬ ಬೇಜಾರಾಗಿ ಆ ಟ್ರಾಫಿಕ್ಕು, ಈ ಗೊಂದಲ ಇಲ್ಲದ ಜೀವನನೇ ಸಾಕಪ್ಪ ಅನ್ನೋರಿಗೆ ಇಲ್ಲಿ ಬಂದು ನೀವು ಸಮಯ ಕಳಿಬೋದು. ನಿಮ್ಮ ಒಂದು ಒಳ್ಳೆಯ ದಿನಗಳನ್ನು ಇಲ್ಲಿ ಅನುಭವಿಸ್ಬೋದು. ತೋರಿಸ್ತಾ ಇದ್ದೀನಿ ನೋಡಿ, ಸಪೋಟ ಇರ್ಬೋದು, ಮ್ಯಾಂಗೋ ಇರ್ಬೋದು, ನೇರಳೆ ಇರ್ಬೋದು, ತೆಂಗಿರ್ಬೋದು, ಎಲ್ಲ ಪ್ರತಿಯೊಂದು ಕೂಡ ತುಂಬಾ ಚೆನ್ನಾಗಿದೆ. ತೋಟ ಅಂತೂ ಅದ್ಭುತ ಇದೆ. ಮಣ್ಣು ಕೂಡ ಚೆನ್ನಾಗಿದೆ, ಎಲ್ಲ ವ್ಯವಸ್ಥೆ ಕೂಡ ಇದೆ. ರೇಟು ಹೇಳಿದ್ದೀನಲ್ಲ, ಓನರ್ ಹತ್ರ ಮಾತಾಡ್ಸ್ಕೊಡ್ತೀನಿ. ಪ್ಲಸ್ ಇನ್ನೊಂದೇನಂತಂದರೆ, ನಾನು ಅಷ್ಟು ಭರವಸೆ ಕೊಡ್ತೇನೆ, ನೀವು ಸುತ್ತಮುತ್ತ ಯಾರು ಪರ್ಚೇಸ್ ಮಾಡಿರ್ತಾರೆ ಅವ್ರನ್ನೆಲ್ಲ ವಿಚಾರಿಸ್ಕೊಂಡು ಈಗ ಏನು ಪ್ರೆಸೆಂಟ್ ರೇಟ್ ಇದೆ ಅಂತ ತಿಳ್ಕೊಂಡೆ ನೀವು ರಿಜಿಸ್ಟ್ರೇಷನ್ಗೆ ಬರಬಹುದು. ನಾವು ಹೇಳೋ ರೇಟು ಕೆಲವರಿಗೆ ದುಬಾರಿ ಅನಿಸ್ಬೋದು. ಏನು ಮಾಡೋದು, ಮಾರ್ಕೆಟ್ ರೇಟ್ ಎಲ್ಲ ಹಂಗೆ ಆಗ್ಬಿಟ್ಟಿದೆ. ಎಲ್ಲರಿಗೂ ಗೊತ್ತು, ಈಗ ಅಗ್ರಿಕಲ್ಚರ್ ಲ್ಯಾಂಡ್ ಡಿಮ್ಯಾಂಡ್ ಇದೆ. ಇವತ್ತು ಇವರಿಲ್ಲ ಅಂದರೆ ನಾಳೆ ಇನ್ನೊಬ್ರು ಬರ್ತಾನೆ ಅನ್ನೋವಂಥ ಒಂದು ಯೋಚನೆಯಿಂದ ಓನರ್ಗಳಿರ್ತಾರೆ. ಅದರಿಂದ ನಾವು ಏನೂ ಮಾಡೋಕ್ಕಾಗದಂಥ ಪರಿಸ್ಥಿತಿ. ಎಲ್ಲ ಕಡೆ ಡಿಮ್ಯಾಂಡ್ ಆಗಿದೆ. ನಿಮಗೆ ಗೊತ್ತು, ಬ್ಯಾಂಗ್ಳೂರಲ್ಲಿ, ಮೈಸೂರಾಗಲಿ 2 ವರ್ಷ 3 ವರ್ಷದಿಂದ ಸೈಟ್ ಏನು ರೇಟ್ ಇತ್ತು, ಇವತ್ತು ಏನು ರೇಟ್ ಇದೆ ನಿಮಗೆ ಗೊತ್ತು. ಹಾಗೆ ಇಲ್ಲೂ ಕೂಡ ಹಂಗೆ ಆಗಿದೆ. 2-3 ವರ್ಷದಿಂದ ಲ್ಯಾಂಡ್ ರೇಟ್ ಏನಿತ್ತು, ಇವತ್ತೇ ಲ್ಯಾಂಡ್ ರೇಟು ಡಿಫ್ರೆಂಟ್ ಎಲ್ಲೋ ಹೋಗ್ಬಿಟ್ಟಿದೆ. ಎಕ್ಸ್ಪೆಕ್ಟೇಷನ್ನೇ ಮಾಡೋಕ್ಕಾಗಷ್ಟು ರೇಟು ಹೈಕ್ ಆಗಿದೆ. ಮುಂದೆ ಇನ್ನೂ ಕೂಡ ತುಂಬ ಹೈಕ್ ಆಗುತ್ತೆ. ಯಾಕಂದರೆ ಅಗ್ರಿಕಲ್ಚರ್ ಲ್ಯಾಂಡ್ ತುಂಬ ಚೆನ್ನಾಗಿರೋಲ್ಲ, ಸೋಲ್ಡ್ ಔಟ್ ಆಗಿಬಿಟ್ಟಿದೆ. ಹುಡುಕ್ತಾ ಇದ್ದೀವಿ ನಾವು ಚೆನ್ನಾಗಿರೋದು ಬೇಕು ಅಂತ. ನೋಡಿ, ಮ್ಯಾಂಗೋ ಎಲ್ಲ ತೋರಿಸ್ದಲ್ಲ ನಿಮಗೆ, ಮ್ಯಾಂಗೋ ಫಲ ಎಲ್ಲ ತುಂಬ ಚೆನ್ನಾಗಿದೆ. ಒಂದೊಳ್ಳೆ ತೋಟ ಬೇಕು ಅನ್ನೋರಿಗೆ ಸೂಕ್ತವಾಗಿದೆ. ದಯಮಾಡಿ ವಿಸಿಟ್ ಮಾಡಿ. ನಮ್ಮ ವಿಷ್ಣು ಅಗ್ರಿಕಲ್ಚರ್ ಪ್ರಾಪರ್ಟೀಸನ್ನು ಹಾರೈಸಿ. ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗಾದರೆ ನಿಮಗೆ ನೋಟಿಫಿಕೇಷನ್ ಎಲ್ಲ ಬರುತ್ತೆ, ನೀವು ನೋಡ್ಬೋದು. ನಿಮಗೆ ರಿಕ್ವೈರ್ಮೆಂಟ್ಗೆ ತಕ್ಕಂಥ ಲ್ಯಾಂಡ್ಗಳನ್ನು ಅಪ್ಲೋಡ್ ಮಾಡ್ಬೋದು. ನಾನು ಅದನ್ನು ವಾಚ್ ಮಾಡ್ತಾರೆ ಆಗಾಗ. ಒಂದೊಳ್ಳೆ ಲ್ಯಾಂಡ್ ನಿಮಗೆ ಕೊಡಿಸೋವಂಥ ಪ್ರಯತ್ನ ನಾವು ಮಾಡ್ತೇವೆ. ಖಂಡಿತ ನಿಮಗೊಂದೊಳ್ಳೆ ಲ್ಯಾಂಡ್ ಸಿಕ್ಕಲಿ ಅಂತ ಹಾರೈಸ್ತೇನೆ. ನಮ್ಮ ವಿಷ್ಣು ಅಗ್ರಿಕಲ್ಚರ್ ಪ್ರಾಪರ್ಟೀಸನ್ನ ಬೆಳೆಸಿ ಹರಿಸಿದ್ದೀರಾ, ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.